ನಮಸ್ಕಾರ. ವೇದಿಕೆಯ ಮೇಲಿರೋ ಎಲ್ಲ ಗಣ್ಯರಿಗೂ ನಮಸ್ಕಾರ, ಮತ್ತು ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಸೊ ಮೊದಲನೇದಾಗಿ ತುಂಬ ಖುಷಿ ಆಗ್ತಿದೆ ಇವತ್ತು ನಮ್ಮ ಟ್ರೇಲರ್ ಲಾಂಚ್ ಆಗಿರೋದಕ್ಕೆ. ಆ್ಯಂಡ್ ರಕ್ಷಿತ್ ಸರ್ ನನಗೆ ಈ ಕತೆಗೆ ಅಪ್ರೋಚ್ ಮಾಡಿದ್ದು, ಅವ್ರದ್ದು ಬುಕ್ ಕೊಟ್ಟರು. ಹೀಗೆ ಒಂದು ಕತೆ ಇದೆ, ತಿಮ್ಮನ ಮೊಟ್ಟೆಗಳು ಓದಿ ಅಂತ. ಸೊ ನಾನು ಓದಿದ ಮೇಲೆ ನನಗೆ ಕತೆ ತುಂಬ ಇಷ್ಟ ಆಯಿತು. ಸೊ ನನಗೆ ನನ್ನ ಪಾತ್ರಕ್ಕಿಂತ ಇಡೀ ಕತೆ ಇದರಲ್ಲಿ ಇರಲೇಬೇಕು, ನಾನು ಈ ಮೂವಿಲಿ ಇರಲೇಬೇಕು ನಾನು ಅಂತ ಅನಿಸಿದ್ದು. ಆ್ಯಂಡ್ ತಿಮ್ಮನ ಪಾತ್ರ ಅಂತೂ ಹೇಳಂಗೆ ಇಲ್ಲ, ತುಂಬ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ನಾನು ಆ್ಯಕ್ಟ್ ಮಾಡಿರೋವಂಥ ಸುಚೇಂದ್ರ ಪ್ರಸಾದ್ ಸರ್ ಆಗಿರಲಿ, ಅಥವಾ ರಘು ರಾಮನ್ ಕೊಪ್ಪ ಸರ್ ಆಗಿರಲಿ, ತಿಮ್ಮಣ್ಣ ಕೇಶವ್ ಸರ್ ಆಗಿರಲಿ, ಅಥವಾ ಪ್ರಗತಿಯವರಾಗಿರಲಿ, ಆ್ಯಂಡ್ ಪೃಥ್ವಿ. ಸೊ ಎಲ್ಲರೂ ತುಂಬ ಸಪೋರ್ಟಿವ್ ಆಗಿದ್ದರು. ಆ್ಯಂಡ್ ರಕ್ಷಿತ್ ಸರ್ ಒಂದು ಇಂಟೆಲಿಜೆಂಟ್ ಡೈರೆಕ್ಟರ್ ಆ್ಯಕ್ಚುಲಿ. ಸೊ ಈ ಮೂವಿ ಕಥಾವಸ್ತುನೇ ಮಾನವ ಮತ್ತು ಪ್ರಕೃತಿ ನಡುವೆ ಇರುವಂಥ ಒಂದು ಕಾನ್ಫ್ಲಿಕ್ಟ್. ಅದೊಂದು ತುಂಬ ಮುಖ್ಯವಾಗಿರೋ, ಈಗ ತುಂಬ ಪ್ರಸ್ತುತವಾಗಿರೋ ಟಾಪಿಕ್ ಆ್ಯಕ್ಚುಲಿ. ಈಗಲಿಗಿಂತ ಇನ್ನು ಮುಂದೆ ಹೋಗ್ತಾ ತುಂಬ ಮುಖ್ಯವಾಗ್ತಾ ಹೋಗುತ್ತೆ ಅನಿಸುತ್ತೆ. ಸೊ ನಾವೇನು ಆ್ಯಕ್ಷನ್ಸ್ ಅಥವಾ ಏನು ತಗೊಳ್ಳದೆ ಹೋದರೆ ಅದು ಮೋಸ್ಟ್ಲಿ ಪ್ರಕೃತಿನೇ ನಮಗೆ ಹೇಳ್ಕೊಡುತ್ತೆ. ನಾವು ಅವಾಗವಾಗ ನೋಡ್ತಾ ಇರ್ತೀವಿ, ಪ್ರಕೃತಿ ನಮಗೆ ವಾಪಸ್ ಕೊಡ್ತಾ ಇರುತ್ತೆ, ನಾವೇನು ಮಾಡ್ತೀವೋ ಅದು ನಮಗೆ ವಾಪಸ್ ಕೊಡ್ತಾ ಇರುತ್ತೆ. ಸೊ ತುಂಬ ಮುಖ್ಯವಾಗಿರುವಂಥ ಟಾಪಿಕ್ ಇದು. ಆ್ಯಂಡ್ ಅದೇ ಕಥಾವಸ್ತು ಇಟ್ಕೊಂಡು ತುಂಬ ಬ್ಯೂಟಿಫುಲ್ ಆಗಿ ಮೂವಿ ಮಾಡಿದ್ದಾರೆ. ಸಿನಿಮ್ಯಾಟೋಗ್ರಫರ್ ಆಗಿರಲಿ ಆ್ಯಂಡ್ ಮ್ಯೂಸಿಕ್ ಆಗಿರಲಿ ತುಂಬ ಬ್ಯೂಟಿಫುಲ್ ಆಗಿ ಬಂದಿದೆ. ನೀವು ಟ್ರೇಲರಲ್ಲಿ ನೋಡ್ದಂಗೆ ತುಂಬ ಗ್ರೀನರಿ ಇದೆ. ನಮ್ಮ ಮಲೆನಾಡು ಅಂದ್ರೇ ಅಷ್ಟು ಹಚ್ಚ ಹಸಿರಿಂದ ತುಂಬಿರುತ್ತೆ. ಆ್ಯಂಡ್ ಸಿನಿಮಾ ಲೊಕೇಶನ್ಸ್ ಕೂಡ ಹಾಗೆ ಇತ್ತು, ಒಂದು ಕಾಡು ಮಧ್ಯೆ. ನಮ್ಮಲ್ಲಿ ಇಂಬ್ಳಗಳಂತ ಇರುತ್ತೆ, ಲೀಚಸ್. ಸೊ ಅದ್ರ ಮಧ್ಯೆ ಶೂಟ್ ಮಾಡಿದ್ದು. ನಾನಂತೂ ಸ್ನೇಕ್ ರಿಸರ್ಚ್ ಟೀಮಲ್ಲಿ ಕೆಲಸ ಮಾಡುವಂಥ ಒಂದು ಪಾತ್ರ ಇದು, ಹಿತಾ ಅಂತ. ಸೊ ಸ್ನೇಕ್ ಸ್ಟಿಕ್ ಕೊಟ್ಟಿದ್ರು, ನಾನು ಫುಲ್ ಅದರಲ್ಲಿ ಇಂಬ್ಳನೇ ಓಡಿಸ್ತಾ ಇದ್ದೆ ಶೂಟಿಂಗ್ ಟೈಮಲ್ಲಿ. ತುಂಬ ಬ್ಯೂಟಿಫುಲ್ ಆಗಿತ್ತು. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಆಗಿರಲಿ, ಶ್ರೀಕೃಷ್ಣ ಪ್ರೊಡಕ್ಷನ್ಸ್ ಅಂತ, ತುಂಬ ಸಪೋರ್ಟಿವ್ ಆಗಿ ಯಾರಿಗೂ ಏನೂ ಕಮ್ಮಿ ಆಗದೆ ಇದ್ದಂಗೆ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಆ್ಯಂಡ್ ಶೂಟಿಂಗ್ ಟೈಮಲ್ಲಿ ವಿನಯ್ ಅಣ್ಣ ಅಂತ, ವಿನಯ್ ಕಣಿವೆ ಅವರು ತುಂಬ ಬ್ಯೂಟಿಫುಲ್ ಆಗಿ ನಮ್ಮನ್ನೆಲ್ಲ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಆ್ಯಂಡ್ ತುಂಬ ಖುಷಿ ಆಗ್ತಾ ಇದೆ ನಿಮ್ಮೆಲ್ಲರ ನಡುವೆ ಇವತ್ತು ನಾವು ಟ್ರೇಲರ್ ಲಾಂಚ್ ಮಾಡ್ತಿರೋದಕ್ಕೆ. ಆ್ಯಂಡ್ ಇದೊಂದು ತುಂಬ ಇಂಪಾರ್ಟೆಂಟ್ ಸಿನಿಮಾ ಆಗಿ ನಿಲ್ಲುತ್ತೆ ಅನಿಸುತ್ತೆ. ಸರ್ ಹೇಳ್ದಂಗೆ ಎಷ್ಟು ಚಿತ್ರಗಳು ರಿಲೀಸ್ ಆಗ್ತಾ ಇದೆ ಈಗ. ಸೊ ಅದರ ಎಲ್ಲದರ ಮಧ್ಯೆ ಇದೊಂದು ಮುಖ್ಯವಾದ ಚಿತ್ರ. ಇದು ಇನ್ನೂ ಸಾಕಷ್ಟು ಜನರಿಗೆ ತಲುಪಬೇಕು, ಒಂದು ಕಾನ್ವರ್ಸೇಷನ್ ಶುರು ಆಗಬೇಕು ಎಲ್ಲರ ನಡುವೆ. ಆ್ಯಂಡ್ ಅದರಿಂದ ಏನೋ ಒಂದು ಆ್ಯಕ್ಷನ್ ಆಗಬೇಕು ಅಂತ ಭಾವಿಸ್ತೀನಿ ನಾನು. ಸೊ ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಎಲ್ರಿಗೂ ತುಂಬ ಥ್ಯಾಂಕ್ಸ್. ಧನ್ಯವಾದಗಳು ನಾರ್ಪಿಸ್ತಾ. ಹಾಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವಂತ ಶ್ರೀ ಶಿವಕುಮಾರ್ ಸರ್ ಅವರು ದಯವಿಟ್ಟು ಮಾತಾಡಬೇಕು. ಶಿವಕುಮಾರ್ ನಾಗರ ನವಿಲೆ ಅವರು ನಮ್ಮ ಕರ್ನಾಟಕ ಕೌನ್ಸಿಲ್ ಪ್ರೆಸ್ ಕ್ಲಬ್ನ ಅಧ್ಯಕ್ಷರು. ಹಾಗೆ ರೀಸೆಂಟ್ ಆಗಿ ಸಿಂಗಪೂರ್ಗೆ ಒಬ್ರಲ್ಲ ಇಬ್ರಲ್ಲ ನೂರಾರು ಕನ್ನಡಿಗರನ್ನ ಕರ್ಕೊಂಡು ಹೋಗಿ ಅಲ್ಲಿ ಕನ್ನಡದ ಹಬ್ಬವನ್ನ ಅದ್ಧೂರಿಯಾಗಿ ಯಶಸ್ವಿಯಾಗಿ ಆಚರಿಸಿದ್ರು. ಸೊ ಎಲ್ಲ ಕ್ರೆಡಿಟ್ಸ್ ಅವ್ರಿಗೆ ಹೋಗುತ್ತೆ. ಸರ್ ತಮ್ಮ ಮಾತುಗಳು. ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ಇಲ್ಲಿ ಬರ್ತಿಕ್ಕಂಥ ಎಲ್ಲ ಪ್ರೀತಿಯ ನಮ್ಮ ಮಾಧ್ಯಮದವರೇ, ಯಾಕೆಂದರೆ ಕೊನೆಯಲ್ಲಿ ಕೊಟ್ಟಿದ್ದಾರೆ ನನಗೆ ಮಾತಾಡೋದಕ್ಕೆ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಇವರೆಲ್ಲ ಎದ್ದು ಬಿಡ್ತಾರೆ, ಆದರೂ ಮಾತಾಡ್ಬಿಡ್ತೀನಿ. ಅದಕ್ಕೆ ಮಾತಾಡ್ಬಿಡ್ತೀನಿ. ಈ ತಿಮ್ಮನ ಮೊಟ್ಟೆಗಳು, ಮೊದಲೇ ಹೇಳ್ಬಿಡ್ತೀನಿ, ತಿಮ್ಮನ ಮೊಟ್ಟೆಗಳ ಈ ಒಂದು ಸಿನಿಮಾಗೆ ಒಂದು ಒಳ್ಳೆಯ ಪ್ರೋತ್ಸಾಹ. ಈ ಸಿನಿಮಾ ಯಶಸ್ವಿಯಾಗಲಿ, ಆ ತಂಡಕ್ಕೆ ಶುಭವಾಗಲಿ ಅಂತ ಹೇಳ್ತಾ, ಈ ಒಂದು ಟ್ರೈಲರ್ ಬಗ್ಗೆ ಒಂದು ವಿಡಿಯೋ ತೋರಿಸ್ತೀನಿ ಅಂತೇಳಿ ನಮ್ಮ ನಾಗೇಂದ್ರ ಡೈರೆಕ್ಟರ್ನ ಕರ್ಕೊಂಬಂದ. ಯಾರಾದರೂ ಬರ್ತಾರೆ ಅಂದರೆ ನನಗೆ ಭಯ ಆಗೋದು. ಏನಕ್ಕೆ ಅಂತಂದರೆ ಸಿನಿಮಾ ಹೇಗಿರುತ್ತೋ ಏನೋ ಒಂದು ನೀವೊಂದು ಬೈಟ್ಸ್ ಕೊಡಿ ಅಂತಾರೆ. ಆ ಸಿನಿಮಾ ಚೆನ್ನಾಗಿಲ್ಲ ಅಂತಂದರೆ ಯಾರಾದ್ರು ನಮ್ಮನ್ನು ಸೇರಿಸ್ಬೇಕು ಅಂತಾರೆ. ಹಾಗಾಗಿ ಈಗ ನಮ್ಮ ಶೇಷಾದ್ರಿ ಸರ್ ಹೇಳಿದ್ರು ದಿನಕ್ಕೊಂದೊಂದು ಸಿನಿಮಾ ರಿಲೀಸ್ ಆಗುತ್ತೆ ಅಂತ. ಅದಕ್ಕೆ ಕಾರಣ ಏನು ಅಂತಂದರೆ, ಆ ಒಂದು ನಿರ್ದೇಶಕರಾಗಿ ಆ ಒಂದು ವೃತ್ತಿಯಲ್ಲಿ ಕೃಷಿ ಮಾಡದಲ್ಲೇ ಇರೋ ಒಂದು ಎಲ್ಲ ಇವತ್ತು ಹೆಂಗಾಗಿದೆ ಅಂತಂದರೆ, ಒಬ್ಬರು ಕ್ಯಾಮ್ರಾಮನ್ ಒಂದು ಸಿನಿಮಾ ಮಾಡ್ತೀನಿ ಅಂತ ಹೋಗ್ತಾರೆ, ಸಿನಿಮಾದಲ್ಲಿ ಒಂದು ಅಸಿಸ್ಟೆಂಟ್ ಡೈರೆಕ್ಟರಾಗಿ ಹೋಗಿರ್ತಾನೆ, ನೆಕ್ಸ್ಟ್ ಇನ್ನೂ ಸಿನಿಮಾ ಫಿನಿಶ್ ಆಗಿರಲ್ಲ, ಆವಾಗಲೇ ಡೈರೆಕ್ಟರ್ ಅಂತ ಹೋಗ್ತಾನೆ. ಹಾಗಾಗಿ ಈ ಸಿನಿಮಾಗಳು ಫೈಲ್ಯೂರ್ ಆಗ್ತಾ ಇದೆ. ಈಗ ಪಿ ಶೇಷಾದ್ರಿ ಅವರು ಸಿನಿಮಾಗಳು ಯಾವುದು ಫೈಲ್ಯೂರ್ ಅನ್ನೋದೇ ಇಲ್ಲ, ಎಲ್ಲ ರಾಷ್ಟ್ರ ಪ್ರಶಸ್ತಿನೇ ಬಂದಿರೋದು. ಹಾಗಾಗಿ ಇವತ್ತು ಬೇಕಾಗಿರೋದು ಏನಂತಂದರೆ ಒಂದು ಒಳ್ಳೆ ಮೆಸೇಜು. ಯಾಕೆಂದರೆ ನಾನು ಆ ಟ್ರೈಲರ್ನ ನೋಡಿದೆ, ನಾನು ಭಾಳ ಅದ್ಭುತವಾದ ಒಂದು ಮೆಸೇಜ್ ಇತ್ತು. ಇವತ್ತು ಬೆಳೆದಿರೋದು ನಾವು ಹಾಸನ ಜಿಲ್ಲೆ ಕುಗ್ರಾಮದಲ್ಲಿ ಕುರಿ ಕಾಯ್ಕೊಂಡಿದ್ದವನು. ಅಲ್ಲಿಂದ ಇಲ್ಲಿಗೆ ಬಂದು ನಾನು ಬದುಕು ಕಟ್ಕೊಂಡೆ ಅಂದರೆ ನಾವೆಲ್ಲ
ನಾವು ಬೆಳೆದಿರೋದು ಹೇಗೆ ಅಂದರೆ ನಮ್ಮ ಸಿನಿಮಾಗಳಿಂದ. ಒಂದು ಒಳ್ಳೊಳ್ಳೆ ರಾಜ್ಕುಮಾರ್ ಸಿನಿಮಾಗಳು ಆಗ್ಬೋದು, ಈಗ ಸುಮಾರು ಸಿನಿಮಾಗಳಿಂದ ನಾವು ಕತೆಗಳಿಂದ ಓದಿ ಇವತ್ತು ನಾವು ಅದರ ಒಂದು ಸ್ಫೂರ್ತಿಯಿಂದ ನಾವು ಬದುಕನ್ನ ಕಟ್ಕೊಂಡಿದ್ದೀವಿ. ಇವತ್ತು ನಾವು ನಮಗೆ ನಮ್ಮ ಜನಕ್ಕೆ ಬೇಕಾಗಿರೋದು ಏನಂತಂದರೆ ರೀಲ್ಸ್ಗಳಲ್ಲ, ಮೊಬೈಲ್ಗಳಲ್ಲಿ ಇವತ್ತೆಲ್ಲ ಯಾವ ರೀತಿ ಕೆಟ್ಟ ರೀಲ್ಸ್ಗಳನ್ನ ಮಾಡಿ ಒಂದು ಮೊಬೈಲ್ ನೋಡೋದಕ್ಕೇ ಅಸಹ್ಯ ಆಗೋ ಅನ್ನೋ ಮಟ್ಟಕ್ಕೆ ಆಗೋಗ್ಬಿಟ್ಟಿದೆ. ಇವಾಗ ಅವರು ಒಂದು ಮೆಸೇಜ್, ಈ ಒಂದು ಸಿನಿಮಾದಲ್ಲಿ ಒಂದು ಮೆಸೇಜನ್ನು ಇದೆ, ಏನು ಪ್ರಕೃತಿ ಉಳಿಸೋವಂಥ ಒಂದು ಪ್ರಯತ್ನನ ಅವರು ತಂಡ ತಗೊಂಬಂದಿದೆ. ಈ ರೀತಿ ಹೆಚ್ಚು ಹೆಚ್ಚು ಸಿನಿಮಾಗಳು ಬರಬೇಕು. ಈ ಸಿನಿಮಾಗಳು ಯಶಸ್ವಿ ಆಗಬೇಕು ಅಂದರೆ ನಮ್ಮ ಮಾಧ್ಯಮ ಮಿತ್ರರೆಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು. ನಾವೆಲ್ಲರೂ ಕೂಡ ಸೇರಿ ಈ ಒಂದು ಸಿನಿಮಾ ಯಶಸ್ವಿಗೆ ನಾವೆಲ್ಲ ಸಪೋರ್ಟ್ ಮಾಡೋಣ ಅಂತ ರಕ್ಷಿತ್ ಶೆಟ್ಟಿ ಅವರಿಗೆ ಮತ್ತು ಅವರ ತಂಡಕ್ಕೆ ನಾನು ರಕ್ಷಿತ್ ತೀರ್ಥಹಳ್ಳಿ ಅವ್ರಿಗೆ ನಾನು ಅವ್ರಿಗೆ ಶುಭಾಶಯ ಕೊಡ್ತಾ, ಅವ್ರ ತಂಡಕ್ಕೆ ಶುಭಾಶಯ ಕೊಡ್ತಾ, ನನ್ನನ್ನು ಇಲ್ಲಿ ಬರೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು ಸರ್. ಇನ್ನು ಪ್ರಗತಿ ಪ್ರಭು ಅವರು ಮಾತಾಡಬೇಕು. ಅದ್ಭುತವಾದಂತಹ ನಟಿ ಹಾಗೂ ನಮ್ಮ ಕನ್ನಡ ಚಿತ್ರರಂಗದ ಹೆಸರಾಂತ ನಿರ್ದೇಶಕರಲ್ಲಿ ಒಬ್ಬರಾದಂತಹ ಕೊಳ್ಳೂರು ರಾಮಕೃಷ್ಣ ಸರ್ ಅವರು ಅತಿಥಿಗಳಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಇವತ್ತಿನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. ಮಾಧ್ಯಮ ಮಿತ್ರರೇ ಹಾಗೂ ವೇದಿಕೆ ಮೇಲಿರುವ ಗಣ್ಯರೇ ಮತ್ತು ನನ್ನ ಸ್ನೇಹಿತರಾದ ರಕ್ಷಿತ್ ತೀರ್ಥಹಳ್ಳಿಯವರು, ನಾನು ತಿಳಿಬೇಡಿ, ನಾನು ಎಲ್ಲ ವಿದ್ಯೆಗಳನ್ನು ಸ್ವಲ್ಪ ಕಲಿತೆ, ಬಟ್ ಒಂದು ವಿದ್ಯೆ ಕಲಿಯೋಕ್ಕಾಗಿಲ್ಲ ಇದುವರೆಗೆ, ಅದೇ ಭಾಷಣ. ಇದೆಲ್ಲ ಭಾಷಣ ಮಾಡೋದು ಬರುವಾಗ ಏನೋ ಹುಮ್ಮಸ್ಸಿನಿಂದ ಬರ್ತೀನಿ, ಅಲ್ಲಿರೋ ಗಣ್ಯರನ್ನೆಲ್ಲ ನೋಡಿದ ತಕ್ಷಣ ಅದೇನೋ ಇದ್ದಕ್ಕಿದ್ದಂಗೆ ಅದು ಮಾತೇ ಬರಲ್ಲ. ಆದ್ರೂ ಇವತ್ತು ಮಾತಾಡಲೇಬೇಕು. ಕಾರಣ ಇಷ್ಟೇ, ರಕ್ಷಿತ್ ಮೂಲತಃ ನಾವು ತೀರ್ಥಹಳ್ಳಿ ತಾಲೂಕಿನವರು. ಅವ್ರದ್ದು ಮೊದಲನೇ ಚಿತ್ರ ಹೊಂಬಣ್ಣ ಬಂದಾಗ ಆ ಪೇಪರ್ನಲ್ಲಿ ಬಂದಿರೋಂಥ ರಿವ್ಯೂಗಳನ್ನೆಲ್ಲ ನೋಡಿ ನಾನು ಚಿತ್ರಮಂದಿರಕ್ಕೆ ಹೋಗಿ ಚಿತ್ರ ನೋಡಿ ಎಷ್ಟು ಇಂಪ್ರೆಸ್ ಆದೆ ಅಂದರೆ, ನಾನು 4-5 ಜನರ ತಗೊಂಡ್ರೆ ಅದು ತೀರ್ಥಹಳ್ಳಿ ರಕ್ಷಿತ್ ಅಂತ ಒಂದು ನಂಬರ್ ಕೊಟ್ಟರೆ ನನಗೆ ಫೋನಲ್ಲಿ ವಿಶ್ ಮಾಡಬೇಕು ಅವರಿಗೆ ಅಂತ ಹೇಳಿ ತಗೊಂಡು, ಅಲ್ಲಿಂದ ಅವರ ಒಡನಾಟ ಜಾಸ್ತಿ ಆಯಿತು. ಅವರ ಎಲ್ಲ ಪಿಕ್ಚರ್ನು ಬಂದಿದ್ದೀನಿ. ಈ ಮಧ್ಯದಲ್ಲಿ ಇನ್ನೂ ಒಂದು ಹೇಳಬೇಕಂದ್ರೆ, ನಾನು ಮಾಡಿರೋ 30 ಚಿತ್ರಗಳಲ್ಲಿ 15 ಕಾದಂಬರಿ ಆಧಾರಿತ ಚಿತ್ರಗಳನ್ನು ಮಾಡಿದೆ. ಆ 15ರಲ್ಲಿ ರಕ್ಷಿತ್ ತೀರ್ಥಹಳ್ಳಿ ಅವ್ರದ್ದು ಕಾಡಿನ ನೆಂಟರು ಅನ್ನೋದೊಂದು ರೈಟ್ಸ್ನ ನಾನು ತಂದಿಟ್ಕೊಂಡಿದ್ದೀನಿ. ಕಾರಣಾಂತರದಿಂದ ಅದನ್ನು ಇದುವರೆಗೆ ಮಾಡೋಕ್ಕಾಗಿಲ್ಲ. ಲಾಸ್ಟ್ ಇಯರ್ ತೊಗೊಂಡೆ, ಅದನ್ನು ಸದ್ಯದಲ್ಲಿ ಶುರು ಮಾಡ್ತೀವಿ. ಇಬ್ಬರು ಹೋಗಿ ಲೊಕೇಶನ್ಸ್ ಎಲ್ಲ ನೋಡಿ ಬಂದಿದ್ದೀವಿ. ಅವ್ರ ಬಗ್ಗೆ ನನಗೊಂಥರ ಹೆಮ್ಮೆ. ಏನೇ ಮಾಡಿದ್ರು ಕಥಾವಸ್ತು ಒಂಥರ ವಿಭಿನ್ನವಾಗಿರುತ್ತೆ. ಮಾಮೂಲಿ ನಾವು ಮಲೆನಾಡಿನವನೇ ಆದ್ರೂ ನಂದು ಯಾವ ಪಿಕ್ಚರ್ನು ಈ ಥರದ ಕತೆ ನಾನು ಪ್ರಯತ್ನ ಮಾಡಲಿಕ್ಕೆ ಹೋಗಲೇ ಇಲ್ಲ. ಬರೀ ಲವ್ ಸ್ಟೋರಿ, ಫ್ಯಾಮಿಲಿ ಸ್ಟೋರಿ, ಇದಕ್ಕೆ ಮಾತ್ರ ತೀರ್ಥಹಳ್ಳಿ ಹೋಗ್ತಾಯಿದ್ದೆ. ಇವರ ಅಟೆಂಪ್ಟೇ ಬೇರೆ ಥರ ಇದೆ. ಜೊತೆಗೆ ಲಾಸ್ಟ್ ಟೈಮ್ ಇದು ಎಂಥ ಇದು ಕತೆ ಮಾರಾಯ, ಅದನ್ನು ನೋಡಿದ್ದೆ, ಅದನ್ನು ನೋಡಿ ಮೆಚ್ಚಿದ್ದೆ. ಅವರಿಂದ ಇನ್ನೂ ಹೆಚ್ಚು ಚಿತ್ರಗಳು ಬರಲಿ ಅನ್ನೋದು ನಮ್ಮ ಆಸೆ. ಈಗಾಗಲೇ ಎಲ್ಲರೂ ಮಾತಾಡಿದ್ದಾರೆ, ಚೆನ್ನಾಗಿ ಮಾತಾಡಿದ್ರು. ಶೇಷಾದ್ರಿ ಅವ್ರದ್ದಂತೂ ಬಿಡಿ, ಮೊದಲೇ ಅವರು ಮಾತಿನಲ್ಲಿ ನಿಪುಣರು, ವಾಗ್ಮಯಿ ಒಳ್ಳೆ. ಆದ್ದರಿಂದ ಅವರೇ ಆಗಲಿ, ನಮ್ಮ ಭೋಜೇಗೌಡರಾಗಲಿ, ಇನ್ನಿತರ ಎಲ್ಲರೂ ಚೆನ್ನಾಗಿ ಮಾತಾಡಿದ್ದಾರೆ. ಆಲ್ ದಿ ಬೆಸ್ಟ್. ಇಂಥ ಚಿತ್ರಗಳು ಜನಗಳಿಗೆ ತಲುಪೋದು ಮುಖ್ಯ, ಮಾಡೋದು ದೊಡ್ಡದಲ್ಲ, ತಲುಪೋದು ಮುಖ್ಯ. ಮೊದಲು ಟ್ರೈಲರ್ ಪರಂಪರೆ ಇರಲಿಲ್ಲ. ಕ್ರಮೇಣ ಟ್ರೈಲರ್ ನೋಡಿ ಪಿಕ್ಚರ್ ಬಿಸ್ನೆಸ್ ಆಗುವಂಥದ್ದು ಬಂದಿತ್ತು. ಈಗ ಅದು ಕಾಣ್ತಾ ಇಲ್ಲ. ಇದರಲ್ಲಿ ಮೌತ್ ಪಬ್ಲಿಸಿಟಿ ಮೇಲೆ ಈಗ ಪಿಕ್ಚರ್ ನಿಲ್ಲಬೇಕಾಗಿದೆ. ನೀವುಗಳೆಲ್ಲ ಮಾಧ್ಯಮದವರು ಮನಸ್ಸು ಮಾಡಿದ್ರೆ ಯಾವುದೋ ದೊಡ್ಡದಲ್ಲ. ಅವರಿಂದಲೇ ಇವತ್ತು ಎಷ್ಟೋ ಚಿತ್ರಗಳು ಗೆದ್ದಿದ್ದಾವೆ, ಎಷ್ಟೋ ಚಿತ್ರಗಳು ಮೈಲಿಗಲ್ಲಾಗಿದ್ದಾವೆ. ಆ ಥರದ ಪ್ರೋತ್ಸಾಹ ನೀವುಗಳು ಕೊಡ್ತೀರಾ. ಆ ಥರ ಕೊಡೋದ್ರ ಮೂಲಕ ರಕ್ಷಿತನಂಥವ್ರನ್ನ ಯುವ ಪ್ರತಿಭೆಗಳನ್ನು ಎನ್ಕರೇಜ್ ಮಾಡ್ತೀರಾ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಖ್ಯಾತ ನಿರ್ದೇಶಕರಾದಂತಹ ಕೊಳ್ಳೂರು ರಾಮಕೃಷ್ಣ ಸರ್ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ, ಇನ್ನು ನಮ್ಮ ತಿಮ್ಮಣ್ಣ ಮೊಟ್ಟೆಗಳು ಪ್ರಮುಖ ಪಾತ್ರಧಾರಿಯಾಗಿರುವಂಥ ನಮ್ಮ ತಿಮ್ಮಣ್ಣ ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ಕೇಶವ್ ಸರ್, ನಿಮ್ಮ ಪಾತ್ರದ ಬಗ್ಗೆ ದಯಮಾಡಿ ಮಾತಾಡಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ. ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯರೇ ಹಾಗೂ ಮಾಧ್ಯಮ ಮಿತ್ರರೇ, ಪತ್ರಿಕಾ ಮಿತ್ರರೇ, ಎಲ್ಲ ಸ್ನೇಹಿತರೆ ಹಾಗೂ
ಚಿತ್ರತಂಡದ ಎಲ್ಲ ಸದಸ್ಯರೇ ಹಾಗೆ ನಿರ್ದೇಶಕರೇ. ಮೂಲತಃ ನಾನು ಒಬ್ಬ ಬಡ ಕೃಷಿ ಕುಟುಂಬದಿಂದ ಬಂದವನು. ಪ್ರಾರಂಭದಲ್ಲಿ ನಾನು ರಂಗಭೂಮಿ ಚಟುವಟಿಕೆಗೆ ಸದಾ ತೊಡಗಿಸ್ತಾ ಇದ್ದೆ. ಕೊನೆಗೆ ರಂಗಭೂಮಿ ಚಟುವಟಿಕೆ ನಾನು ಕೊನೆಗೆ ಅನ್ನಿಸ್ತು, ನಾನು ಎಷ್ಟೇ ರಂಗಭೂಮಿ ಚಟುವಟಿಕೆಯಲ್ಲಿ ಪಾಲ್ಗೊಂಡ್ರೂ ಸಹ ಜಾಸ್ತಿ ಜನಕ್ಕೆ ರೀಚ್ ಆಗಬೇಕಾದ್ರೆ ಇವತ್ತು ಮಾಧ್ಯಮ ಸಾಮಾಜಿಕ ಜಾಲತಾಣ ಅನ್ನೋದು ಯಾರೋ ಸ್ನೇಹಿತರನ್ನು ಹೇಳ್ತಾರೆ, ನೀವು ಯಾಕೆ ರೀಲ್ಸ್ಗಳನ್ನ ಮಾಡಬಾರ್ದು ಮೊಬೈಲ್ಗಳಲ್ಲಿ ಅಂತ. ನಾನು ಸಾಮಾಜಿಕ ಸಂದೇಶವನ್ನು ಇಟ್ಟುಕೊಂಡು 1 ನಿಮಿಷ ಅಥವಾ 2 ನಿಮಿಷದ ಒಂದಷ್ಟು ಹಾಸ್ಯಭರಿತವಾದ ಯಾವುದೊಂದು ರೀಲ್ಸ್ಗಳನ್ನ ಮಾಡಿ ಫೇಸ್ಬುಕ್ಕಿಗೆ, ವಾಟ್ಸಪ್ ಇದಕ್ಕೆಲ್ಲ ಬಿಡ್ತಾ ಇದ್ದೆ. ಆನಂತರ ಸ್ವಲ್ಪ ಜನರ ಪರಿಚಯ ಆಯಿತು. ಅದನ್ನೇ ಆ ರೀಲ್ಸ್ಗಳನ್ನ ನೋಡಿ ನಿರ್ದೇಶಕರು ನನಗೆ ಪರಿಚಯ ಆಗುತ್ತೆ. ಆ ಸಂದರ್ಭದಲ್ಲಿ ನಾನು ಫೋನ್ ನಂಬರ್ ಇಸ್ಕೊಂಡು ಮೊಟ್ಟ ಮೊದಲು ನನಗೆ ಎಂಥ ಕತೆ ಮಾರಾಯ ಅಂತ ಒಂದು ಸಿನಿಮಾದಲ್ಲಿ ರಕ್ಷಿತ್ ತೀರ್ಥಹಳ್ಳಿಯವರು ಒಂದು ಕುಡುಕರ ಪಾತ್ರ ಬರುತ್ತೆ, ಶರಾವತಿ ನದಿಗೆ ಸಂಬಂಧಪಟ್ಟಂಥ ಒಂದು ಕತೆ. ಆ ನಂತರದಲ್ಲಿ ತಿಮ್ಮನ ಮೊಟ್ಟೆ ಪಾತ್ರ, ಇದೇ ಮೊಟ್ಟ ಮೊದಲು ನಾಯಕ ನಟನಾಗಿ ಅಭಿನಯಿಸಲು ನಿಮ್ಮೆಲ್ಲರ ಆಶೀರ್ವಾದ ಬೇಕು. ಈ ಸಿನಿಮಾ ಗೆಲ್ಲಬೇಕಾದ್ರೆ ಎಲ್ಲ ಮಾಧ್ಯಮ ಮಿತ್ರರು ಈ ಕಲಾವಿದರನ್ನ ಬೆಂಬಲಿಸ್ಬೇಕಂತ ಕೇಳ್ಕೊಳ್ತೀನಿ. ಟೋಟಲಿ ಈ ಸಿನಿಮಾದಲ್ಲಿ ನಾನು ಅಂದ್ಕೊಂಡಂಗೆ ಒಂದು ಸಂಪೂರ್ಣ ಮಲೆನಾಡಿನ ಸೌಂದರ್ಯವನ್ನು ಅನಾವರಣಗೊಳ್ಳುವುದರ ಜೊತೆಗೆ ಮಲೆನಾಡು ಭಾಷೆ ಮತ್ತು ಸಂಸ್ಕೃತಿ, ಸಂಪ್ರದಾಯ, ನಂಬಿಕೆ, ದೇವರು, ಆಚರಣೆ ಇವು ಎಲ್ಲರ ಮಧ್ಯದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಇದಕ್ಕೆ ಗುದ್ದದಕ್ಕೆ ಹೋದ್ರೆ ಏನಾಗುತ್ತೆ ಅಂತ ಮಧ್ಯದಲ್ಲಿ ಬರುತ್ತೆ. ಇವೆರಡ ಗುದ್ದಾಟದಲ್ಲಿ ಕೊನೆಗೆ ಗೆಲ್ಲೋದು ಸಂಪ್ರದಾಯ, ಸಂಸ್ಕೃತಿ, ನಡೆ, ನುಡಿ, ದೇವರು, ಬನ ಇಂಥವಲ್ಲ. ಸಂಪ್ರದಾಯ, ಹಳ್ಳಿಯ ಸಂಪ್ರದಾಯ ಸಂಸ್ಕೃತಿಗಳೇ ಇದರಲ್ಲಿ ಗೆಲ್ಲುತ್ತೆ. ಅದರಲ್ಲಿ ಸಣ್ಣದಾದ ಒಂದು ಸಾರಾಂಶವನ್ನು ಈ ಚಿತ್ರದಲ್ಲಿ ನಿರ್ದೇಶಕರು ತೋರಿಸಿದ್ದಾರೆ. ಅದರಲ್ಲಿ ನನಗೆ ಬಹಳ ಮುಖ್ಯವಾಗಿ ಒಂದು ಮುಖ್ಯವಾದ ಈ ಪಾತ್ರವನ್ನು ಇಟ್ಟು ನನ್ನ ಕೈಗಿಟ್ಟು ನನ್ನನ್ನು ಹುರಿದುಂಬಿಸಿ ನನಗೆ ಅಭಿನಯಿಸಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಪ್ರಥಮವಾಗಿ ಚಿತ್ರತಂಡಕ್ಕೆ ಹಾಗೂ ನಿರ್ದೇಶಕರಿಗೆ ನಾನು ಹೃದಯಪೂರ್ವಕವಾದ ಕೃತಜ್ಞತೆ ಅಂತ ಹೇಳ್ತೀನಿ. ಈ ಸಿನಿಮಾ ಗೆಲ್ಲೋದಕ್ಕೆ ನೀವೆಲ್ಲರೂ ಸಹಕರಿಸಬೇಕು ಅಂತ ಹೇಳ್ಕೊಳ್ತಾ, ಯಾಕಂದರೆ ಪಕ್ಕದಲ್ಲಿ ನಮ್ಮ ಸುಚೇಂದ್ರ ಸರ್ ಇದ್ದಾರೆ, ಹಾಗಾಗಿ ನನಗೆ ಮಾತಾಡೋದಕ್ಕೆ ಸ್ವಲ್ಪ ತಡವಡಿಸ್ತಾ ಇದ್ದೇನೆ. ಹಾಗಾಗಿ ಆ್ಯಕ್ಚುಲಿ ನಾನು ಮಾತಾಡೋ ಕೊಟ್ಟರು ಮಲೆನಾಡು ಭಾಷೆಯಲ್ಲಿ ಮಾತಾಡೋದು, ಈ ಸ್ವಲ್ಪ ಸ್ಟ್ಯಾಂಡರ್ಡ್ ಕನ್ನಡ ಮಾತಾಡ್ಕೊಂತ ಏನೋ ಸಮಸ್ಯೆ ಆಗತ್ತೆ, ಬೇಡ ಅದು ಇಲ್ಲಿ ಸಾಕು ಒಂದ್ ದಿವಸ ಹಾಗೆ ಆಗ್ತದೆ. ನಮ್ಮಲ್ಲಿ ಇವಳಿಗೆ ಜ್ವರ ಅಲ್ಲ, ಜ್ವರ ಇಲ್ಲದಾಗ್ಲೂ ಇವಳು ಜೋರಯ್ಯ ಮನೇಲಿ. ಈ ಕೊರೋನಾ ಟೈಮಲ್ಲಿ ಎಂತ ಆತಂದ್ರೆ ನಾನು ಹೇಳಿದೆ ಇವಳಿಗೆ, ಅಲ್ಲ ಕಡೆ ನೀನು ಪ್ಯಾಟಿಗೆ ಹೋದಾಗ ಅಂತನ್ನಿ ಇಂತನ್ನಿ ಅಂತ ಹೇಳ್ಬೇಡ, ದುಡ್ಡಿಗೆಲ್ಲ ಎಲ್ಲಿ ಹೋಗುದು ಕೊರೋನಾ ಟೈಮ್, ದುಡ್ಡು ಬೇರೆ ಖರ್ಚಿಗಿಲ್ಲ, ಕೆಲಸ ಕಾರ್ಯ ಅಂತೂ ಇಲ್ಲ ಕೊರೋನಾ ದೇಶದಿಂದ. ನೀನೇನಾದ್ರು ಪ್ಯಾಟಿಗೆ ಹೋಗಿ ನೀವು ಅಂತನ್ನಿ ಪ್ಯಾಟಿಯಿಂದ ಬರೋಟತಿ ಸಾಮಾನ್ತನ್ನಿ ಅಂತ ಏನಾರು ಹೇಳಿದ್ರೆ ನಾನು ಹೊಳೆಗೆ ಹಾಕ್ತೀನಿ ಅಂದೆ. ಅದಕ್ಕೆ ಇವಳು ಹೇಳ್ತಾಳೆ, ಹೊಳೆಗೆ ಹಾರೆ ಮೇಲ್ ಬರೋಷ್ಟತಿ ಮೀನ್ ತನ್ನಿ ಆತಾವ್ ಎಲ್ಲಿಂದ ತೋರು. ಈ ಥರದ ಒಂದು ಮಲ್ನಾಡ ಹಾಡೋ ಭಾಷೆಯಲ್ಲಿ ಮಾತಾಡಿದೆ. ಇನ್ನು ಸಾಕಷ್ಟಿದೆ, ಸಮಯ ಜಾಸ್ತಿ ಇಲ್ಲದೆ ಇರೋದ್ರಿಂದ ಅವಕಾಶಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇನ್ನ ರಘು ಅವ್ರು ಮಾತಾಡ್ಬೇಕು. ಮಾತಾಡ್ಸ್ಲಿಲ್ಲ ಅಂದ್ರೆ ಹಿಂಗೆ ದಯವಿಟ್ಟು. ಎಲ್ಲರಿಗೂ ನಮಸ್ಕಾರ. ಆಗ್ಲೇ ಯಾರೋ ಕೇಳಿದ್ರು, ಮೊಟ್ಟೆ ಪಾತ್ರ ನೀವೇನ ಮಾಡಿರೋದು ತಿಮ್ಮನ ಮೊಟ್ಟೆ? ಇಲ್ಲ, ಇದು ಬೇರೆ ಮೊಟ್ಟೆ, ಅದು ಬೇರೆ ಮೊಟ್ಟೆ. ನೀವೇ ಕೇಳಿದ್ದು ಮೋಕ್ಷದ. ಈ ಕೋಬ್ರಾ ರೆಸ್ಕ್ಯೂ ಟೀಮ್ ಅದು ನಮ್ಮ ಹೆಡ್ ಇವರು ಸಾರ್ ಜೊತೆ ನಾವು ಟೀಮ್ 4-5 ಜನ. ಆಶಿಕಾ ಅವರಿದ್ರು ಜೊತೆಗೆ. ಒಂದು ವಿಶೇಷವಾದ ಸ್ಥಳ ಅಂದ್ರೆ ಮೂಲತಃ ನಾನು ಕೂಡ ತೀರ್ಥಹಳ್ಳಿಯ ಕಮ್ಮರಡಿಯವನು, ಹಾಗಾಗಿ ನನಗೆ ಅದು ತುಂಬಾ ಕನೆಕ್ಟ್ ಆಯ್ತು ಸಿನಿಮಾ. ಆ ಪಾತ್ರ ಕೂಡ ಅಷ್ಟೇ. ಒಟ್ಟಾರೆ ಚಿತ್ರತಂಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ವೇದಿಕೆಯಲ್ಲಿರುವಂಥ ಎಲ್ಲ ದೊಡ್ಡ ವ್ಯಕ್ತಿಗಳಿಗೆ ನಮಸ್ಕಾರ. ಆ್ಯಕ್ಚುಲಿ ಇಲ್ಲಿ ಬಂದಿರುವಂತಹ ಗಣ್ಯರ ಮುಂದೆ ಮಾತಾಡೋಷ್ಟು ದೊಡ್ಡವಳು ನಾನಲ್ಲ. ಅವರ ಜೀವನ ಶೈಲಿಯ ಮಾರ್ಗದರ್ಶನದಲ್ಲಿ ನಾವಿನ್ನೂ ನಡಿಬೇಕಿದೆ, ಬೆಳಿಬೇಕಿದೆ. ನಾನು ಶೇಷಾದ್ರಿ ಸರ್ ಅವರ ಮೂವಿನಲ್ಲಿ 2 ಮೂವಿನಲ್ಲಿ ವರ್ಕ್ ಮಾಡಿದ್ದೀನಿ. ಆ್ಯಂಡ್ ಸುಚೇಂದ್ರ ಪ್ರಸಾದ್ ಇದ್ದಾರಲ್ಲ, ಅವ್ರ ಜೊತೆ ನಾನು ಆರ್ಟಿಸ್ಟ್ ಆಗಿ ವರ್ಕ್ ಮಾಡಿದ್ದೀನಿ. ಆ್ಯಕ್ಚುಲಿ ಭಯ ಆಗ್ತಿದೆ, ಬಿಕಾಸ್ ನಾನು ಹಾಡಬೇಕಾದ್ರೆ ಸ್ಟೇಜ್ ಶೋ ಕೊಡಬೇಕಾದ್ರೆ ನಂಗೆ ಭಯ ಆಗಲ್ಲ. ತುಂಬ ದೊಡ್ಡ ವ್ಯಕ್ತಿಗಳಿದ್ದಾರೆ, ಹಾಗೆ ಸ್ವಲ್ಪ ನರ್ವಸ್ ಆಗ್ತಾ ಇದ್ದೀನಿ. ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಖುಷಿ ಆಗುತ್ತೆ ಒಂದು ಸಿನಿಮಾ ಅಂತ ಕೈಗೆ ಒಂದು ಪ್ರಾಜೆಕ್ಟ್ ಬಂದಾಗ, ಒಂದು ಒಳ್ಳೆ ಪಾತ್ರ ಅಂತ ಬಂದಾಗ ಅದನ್ನು ನಿಭಾಯಿಸೋದು ತುಂಬ ಜವಾಬ್ದಾರಿಯುತ ಒಂದು ಕೆಲಸ ಆಗಿರುತ್ತೆ. ಸೊ ನಾನು ನನ್ನ ಒಂದು ಶಕ್ತಿ ಮೀರಿ ಒಂದಿಷ್ಟು ಪಾತ್ರಗಳನ್ನ ಮಾಡಿದ್ದೀನಿ.
ಅದು ಜನಕ್ಕೂ ಇಷ್ಟ ಆಗಿದೆ, ಹಾಗಾಗಿ ತುಂಬ ಸಂತೋಷ ಪಡ್ತೀನಿ. ನಮ್ಮ ಈ ತಿಮ್ಮನ ಮೊಟ್ಟೆ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ, ನನಗೆ ಸಡನ್ನಾಗಿ ಒಂದು ಕಾಲ್ ಬಂತು. ಸೊ ಈ ಥರ ಒಂದು ಪಾತ್ರ ಇದೆ, ನೀವು ಬರಬೇಕು ಅಂತ ಸಡನ್ನಾಗಿ ಹೋಗಿ ಒಂದು 4-5 ದಿನ ನಾನು ಶೂಟ್ ಮಾಡ್ಕೊಂಡು ಬಂದೆ. ಒಂದು ಬೇರೆ ತರಹದೇ ಒಂದು ನನಗೆ ಅನುಭವ ಆಯಿತು. ತುಂಬ ನಾನು ಇದರಲ್ಲಿ ಅಂದರೆ ಸೀರಿಯಲ್ಗಳಲ್ಲಿ ನಾವು ಚಿಕ್ಕ ಪುಟ್ಟ ಒಂದು ರೈನ್ ಎಫೆಕ್ಟ್ ಮಾಡ್ತೀವಿ. ಬಿಕಾಸ್ ಸಿನಿಮಾ ಮುಗಿಯೋವರೆಗೂ ನಾನು ಫುಲ್ ರೈನಲ್ಲೇ ಇದ್ದೆ. ಒಂದು ಒಳ್ಳೆಯ ಅನುಭವ. ಹಾಗಾಗಿ ನಾನು ರಕ್ಷಿತ್ ಸರ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಎಲ್ಲ ಕಲಾವಿದರಿಗೂ ತುಂಬ ಥ್ಯಾಂಕ್ ಯು. ಇಲ್ಲಿ ಕರೆಸಿದ್ದೀರಾ, ಒಂದು ಒಳ್ಳೆ ವೇದಿಕೆನ ಹಂಚ್ಕೊಂಡಿದ್ದೀವಿ ದೊಡ್ಡ ದೊಡ್ಡ ಗಣ್ಯರ ಜೊತೆಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪ್ರಗತಿ ಅವರೇ. ನಾವು ಆ ಪ್ರಾಣಿ ಸಂಕುಲವನ್ನು ಬೆಳೆಸೋದಾದರೆ ಹಾಗೆ ಹಿಂದೆ ಸಾಲು ಮರದಲ್ಲಿ ನಾವು ಹೋದರೆ ನೇರಳೆ ಮರ, ಹತ್ತಿಹಣ್ಣಿನ ಮರ, ಅರಳಿ ಮರ, ಹಣ್ಣುಗಳು ಬಿಡ್ತಕ್ಕಂಥ ಸಾಲು ಮರದಲ್ಲಿ ನಾವು ರೋಡ್ ಸೈಡ್ ಸಿಗ್ತಾ ಇದ್ದಂಥದ್ದು. ಇವತ್ತು ಅಂಥದ್ದು ಒಂದು ಮರ ನಾವು ನೋಡೋಕ್ಕಾಗಿಲ್ಲ. ಇವತ್ತು ಇಲ್ಲಿ ಹೋದರೂ ಅಕೇಶಿಯ, ನೀಲಗಿರಿ ಬೆಳೆದು ಇವತ್ತು ಸಂಪೂರ್ಣ ಹಾಳಾಗೋಗಿದೆ. ಆ ಪ್ರಾಣಿಗಳಿಗೆ ಸರಿಯಾದ ರೀತಿ ಊಟ ಸಿಕ್ಕಿದರೆ ಅವ್ಯಾಕೆ ಬಂದು ಬೀದಿನಲ್ಲಿ ಕೂರ್ತಾ ಇವತ್ತು ಪಕ್ಷಿ ಸಂಕುಲ ಅಂತೂ ಸರ್ವನಾಶ ಆಗಿದೆ. ಇವತ್ತು ಆ ಪಕ್ಷಿ ಸಂಕುಲನ ನಾವು ಉಳಿಸ್ಬೇಕು. ಅದೇ ರೀತಿ ಇವತ್ತು ಕಾಳಿಂಗ ಸರ್ಪ ಯಾವ ಪ್ರಾಣಿಗಳು ಕೂಡ ನಮಗೇನು ತೊಂದರೆ ಮಾಡೋದಿಲ್ಲ. ನಾವು ಅವ್ರಿಗೆ ತೊಂದರೆ ಮಾಡಿದರೆ ಮಾತ್ರ ಅವು ನಮ್ಗೆ ತೊಂದರೆ ಮಾಡ್ತವೆ. ಇದನ್ನು ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸ ಆಗಬೇಕಾಗಿದೆ. ಆ ಕೆಲಸವನ್ನು ನಾವೆಲ್ಲ ಸೇರಿ ಮಾಡೋಣ ಅಂಥೇಳಿ ಈ ಚಿತ್ರ ಉತ್ತರೋತ್ತರ ಅಭಿವೃದ್ಧಿಯಾಗಿ ಈ ಚಿತ್ರ ಎಲ್ಲ ಸಾರ್ವಜನಿಕ ಮನಸ್ಸಿನಲ್ಲಿ ಮೂಡ್ತಕ್ಕಂಥ ಕೆಲಸ ಆಗಿ ಈ ರಕ್ಷಿತ್ ಮತ್ತು ಅವರೆಲ್ಲ ಸಂಘಟನೆಗಳು ಏನು ತಯಾರು ಮಾಡಿದರೆ ಈ ಚಿತ್ರೋದ್ಯಮ ಇನ್ನೂ ಉತ್ತಮವಾಗಿ ಬೆಳೀಲಿ ಅಂತ ಈ ಸಂದರ್ಭದಲ್ಲಿ ಆಶಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಎಲ್ರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಮಾನ್ಯ ವಿಧಾನ ಪರಿಷತ್ ಸದಸ್ಯರು, ನ್ಯಾಷನಲ್ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದ ಮಾಜಿ ಉಪಾಧ್ಯಕ್ಷರು ಆಗಿದ್ದಂಥ ನಮ್ಮ ನೆಚ್ಚಿನ ಶ್ರೀ ಭೋಜೇಗೌಡರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ಖ್ಯಾತ ಉರಗ ತಜ್ಞರು, ಕಾಳಿಂಗ ಫೌಂಡೇಶನ್ ಅಡಿ ಸುಮಾರು 2 ದಶಕಗಳಿಂದ ಕಾಳಿಂಗ ಸರ್ಪ ಇವೆಲ್ಲರ ಸಂತತಿಯನ್ನು ಉಳಿಸೋದಕ್ಕೆ ಶ್ರಮವನ್ನು ವಹಿಸ್ತಾ ಇರುವಂಥ ನಮ್ಮ ಖ್ಯಾತ ಉರಗ ತಜ್ಞರಾಗಿರುವಂಥ ಶ್ರೀ ಗೌರಿಶಂಕರ್ ಅವರು ಸಿನಿಮಾದ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ. ಥ್ಯಾಂಕ್ ಯು, ಧನ್ಯವಾದಗಳು. ಕಾಡಲ್ಲಿ ಕಾಳಿಂಗ ಸರ್ಪದ ಮುಂದೆ ಎಷ್ಟು ಆರಾಮಾಗಿ ಕೂತಿರ್ತೀನಿ ಅಂದರೆ, ಇಲ್ಲಿ ಇಷ್ಟು ಗಣ್ಯರ ಪಕ್ಕದಲ್ಲಿ ಮತ್ತು ಇಷ್ಟು ಕ್ಯಾಮ್ರಾ ಮುಂದೆ ತುಂಬ ಭಯ ಆಗ್ತಾಯಿದೆ, ಹೆದರಿಕೆ, ನರ್ವಸ್ನೆಸ್. ಬಟ್ ರಕ್ಷಿತ್ ಅವ್ರಿಗೆ ತುಂಬ ತುಂಬ ಧನ್ಯವಾದಗಳು. ಈ ಥರ ಒಂದು ಟಾಪಿಕನ್ನು ಆರಿಸ್ಕೊಂಡು ನಮ್ಮ ಲೋಕಲ್ ನಮ್ಮಲ್ಲಿ ಇರುವ ಒಂದು ಕಥೆಯನ್ನು ಇಷ್ಟು ಚೆನ್ನಾಗಿ ಹೇಳಿದ್ದಾರೆ. ನಾವು ಎಲ್ಲ ಮಿಷನ್ ಇಂಪಾಸಿಬಲ್ ಥರನೇ ಮಾಡಬೇಕು ಅಂತೇನಿಲ್ಲ. ನಮ್ಮ ಚಿತ್ರದಲ್ಲಿ ನಮ್ಮ ಈ ಒಂದು ಫೀಲಿಂಗ್ ಇದೆಯಲ್ಲ, ಅವುಗಳ ಬಗ್ಗೆ ತುಂಬ ಚೆನ್ನಾಗಿ ತಂದಿದ್ದಾರೆ. ಮತ್ತು ನಮ್ಮ ಸುಚೇಂದ್ರ ಪ್ರಸಾದ್ ಅವರ ಧ್ವನಿಯಲ್ಲಿ ನಮ್ಮ ಕಾಳಿಂಗ ಸರ್ಪ ಅಂತ ಕೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಯಿತು. ನಾನು 1000 ಸಲ ಹೇಳಿರ್ತೀನಿ ಕಾಳಿಂಗ ಅಂತ, ಬಟ್ ನೀವು ಹೇಳೋದ್ರಲ್ಲಿ ನನಗೆ ತುಂಬ ಸಂತೋಷ ಆಯಿತು. ಮತ್ತು ತಂಡದವರೆಲ್ಲ ಇವರು ನಮ್ಮ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ, ಒಳ್ಳೆ ರಿಸರ್ಚರ್ಸು. ನಾವು ಆ ಥರ ಆ್ಯಕ್ಟಿಂಗ್ ಮಾಡಲಿಕ್ಕೆ ಆಗೋದಿಲ್ಲ, ಹಾವಿದ್ದರೆ ನಮ್ಗೆ ಆ್ಯಕ್ಟಿಂಗೇ ಬರೋದಿಲ್ಲ, ನ್ಯಾಚುರಲ್ ಆಗಿರ್ತೀವಿ. ಬಟ್ ಎಲ್ಲರೂ ತುಂಬ ಒಳ್ಳೆ ಕಾರ್ಯಕ್ರಮ, ಒಳ್ಳೆ ಚಿತ್ರನ ಮಾಡಿದ್ದಾರೆ, ಎಲ್ಲರೂ ನೋಡಬೇಕು. ಸರ್ ಹೇಳ್ದಂಗೆ ಕಾಡ್ ಬಗ್ಗೆ ಆಗಲಿ, ಚಿತ್ರದ ಬಗ್ಗೆ ನಮ್ಗೆ ಅಷ್ಟು ವಿಷಯಗಳು ಗೊತ್ತಾಗಲ್ಲ. ಕೇಸು ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಎಂಜಾಯ್ ಮಾಡಿದೆ ನಾನು. ಮತ್ತು ಮುಖ್ಯವಾಗಿ ಆ ಹಳೆ ಕಾಲದಲ್ಲಿ ನಮ್ಮ ಅಮರೀಶ್ ಪುರಿ, ಶ್ರೀದೇವಿ ಆ ಥರ ಕತೆ ತರಲಿಲ್ವಲ್ಲ ಅವರು. ಚಿತ್ರ ಅಂದ ತಕ್ಷಣ ಫಸ್ಟು ನನಗೆ ಭಯ ಆಯಿತು. ಆ ಥರ ತಂದರೆ ಈ ಕಾಲದಲ್ಲೂ ಆ ಥರ ಒಂದು ಚಿತ್ರ ಮಾಡಿದ್ರೆ ನಮ್ಮ ಈ ಮೂಢನಂಬಿಕೆಗಳನ್ನು ಹೋಗ್ಸೋದು ತುಂಬ ಕಷ್ಟ ಆಗುತ್ತೆ ಅಂದ್ಕೊಂಡೆ. ಬಟ್ ಈ ಪೀಳಿಗೆ ಪ್ರೆಸೆಂಟ್ ಜನರೇಷನ್ ಡೈರೆಕ್ಟರ್ ಅಂತ ತೋರಿಸ್ಬಿಟ್ಟಿದ್ದಾರೆ. ಅದೊಂದು ತುಂಬ ಸಂತೋಷ ಆಯಿತು. ಯಾವುದೇ ರೀತಿಯಲ್ಲಿ ತಪ್ಪು ಮಾಡಿಲ್ಲ, ನನ್ನ ಹತ್ರ ಕಾಂಟ್ಯಾಕ್ಟ್ ಮಾಡಿಲ್ಲ, ಆದರೆ ಸೈಂಟಿಫಿಕಲಿ ಪರ್ಫೆಕ್ಟಾಗಿ ಹೇಳಿದ್ದಾರೆ. ಜನರ ಮೂಢನಂಬಿಕೆ, ಅವರ ಮೌಢ್ಯಗಳಾಗಲಿ ಅದರ ಬಗ್ಗೆ ಯಾವ ರೀತಿ ಅವರು ಡಿಸ್ಕಸ್ ಮಾಡ್ತಿದ್ರು. ನಾನು 20 ವರ್ಷಕ್ಕೆ ಮುಂಚೆ ತೀರ್ಥಹಳ್ಳಿ ಆಗುಂಬೆ ಕಡೆ ಹೋದಾಗ ಇದೇ ಥರ ಡಿಸ್ಕಷನ್ ಇತ್ತು. ಬಟ್ ಅದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ನಂಬಿಕೆ ತುಂಬ ಮುಖ್ಯ. ಸರ್ ಹೇಳ್ದಂಗೆ ಕಾಳಿಂಗ ಸರ್ಪಗಳು ತುಂಬ ಮುಖ್ಯ, ಕಾಡು ಮುಖ್ಯ, ನೀರು ಮುಖ್ಯ. ನಿಮ್ಗೆಲ್ಲರಿಗೂ ಗೊತ್ತಿದೆ ಬೆಂಗಳೂರು ಹೆಂಗಿದ್ದಿದ್ದು ಹೆಂಗಾಗಿದೆ. ಇದಕ್ಕೆ ಮೇಲೆ ನಾವೇನು ಹೇಳುವಂಥ ವಿಷಯಗಳೇನಿಲ್ಲ. ಯಾವುದೇ ರೀತಿಯಲ್ಲಿ ಕಾಡು ಬಗ್ಗೆ ರಕ್ಷಣೆ ಮಾಡುವುದು ಉದ್ದೇಶ ಇದ್ದರೆ ಐ ವಿಲ್ ಬಿ ವೆರಿ ಹ್ಯಾಪಿ ಟು ವರ್ಕ್ ವಿತ್ ಯು ಆಲ್. ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ತಂಡದವ್ರಿಗೆ ಎಲ್ಲರಿಗೂ ನನ್ನ ಶುಭಾಶಯಗಳು. ಥ್ಯಾಂಕ್ ಯು ಸರ್. ಪ್ರಕೃತಿಯ ಒಂದು ಸಮತೋಲನಕ್ಕೆ ಸರ್ಪಗಳು ಕೂಡ ವಿಶೇಷವಾದಂತಹ ಪಾತ್ರವನ್ನು ವಹಿಸುತ್ತೆ. ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್ ಸರ್. ಅಬ್ಸಲ್ಯೂಟ್ಲಿ. ಹಾಗಾಗಿ ಪ್ರತಿ ಒಂದು ಜೀವಿಯೂ ಕೂಡ ಈ ಪ್ರಕೃತಿಯ ಮಡಿಲಲ್ಲಿ ಇರೋದಕ್ಕೆ
ಅದರದ್ದೇ ಆದಂಥ ಪಾತ್ರ ಇರುತ್ತೆ. ಸೊ ಅಂಥ ಫೌಂಡೇಶನ್, ಕಾಳಿಂಗ ಫೌಂಡೇಶನ್ ಮೂಲಕ ಸಾವಿರಾರು ಕಾಳಿಂಗ ಸರ್ಪಗಳನ್ನು ರಕ್ಷಿಸ್ತಾ ಸರ್ಪ ಈ ಒಂದು ಒಬ್ಜೆಕ್ಟ್ ನಿಮ್ಮ ಹತ್ರ ಏನು ಮಾತಾಡ್ಬೇಕಂತ ಗೊತ್ತಾಗ್ತಲ್ಲ. ಯಾಕಂದ್ರೆ ನಾವು ಹಾವು ನೋಡಿದ್ರೆ ಹೆದರ್ತೀವಿ. ಅದು ಇಂತನೇ ಹೇಳಿರೋ ಥರ ಕಲ್ಲಿನ ಅವಾಗ ನಾವು ಹಾಲು ಹಾಕೋಕೆ ಮುಂದೆ ಇರ್ತೀವಿ, ಅದಕ್ಕೆ ನಿಜ ಹಾವು ಬಂದರೆ ಓಡಾಡೋದಕ್ಕೆ ಅಥವಾ ಅದನ್ನು ಸಾಯಿಸೋದಕ್ಕೂ ಸಾಕಷ್ಟು ನಿದರ್ಶನಗಳನ್ನ ನಾವು ನೋಡಿದ್ದೀವಿ. ಅಂಥದ್ರಲ್ಲಿ ನೀವು ಕಾಳಿಂಗ ಫೌಂಡೇಶನ್ ಅನ್ನ ಸ್ಥಾಪಿಸಿ ಸಾಕಷ್ಟು ಸೇವೆಯನ್ನ ಸಲ್ಲಿಸ್ತಾ ಇದ್ದೀರಾ. ನಿಮಗೂ ಕೂಡ ಒಳ್ಳೇದಾಗಲಿ ಅಂತ ನಾವು ಆಶಿಸ್ತಾ ಇದ್ದೀವಿ. ಇನ್ನು ಯಾಕೆ ಫಂಬಳ ಆಗ್ತಾ ಇದ್ದೀನಿ ಅಂದರೆ ಯಾರ ಪಕ್ಕ ನಿಂತಿದ್ದೀನಿ ಅನ್ನೋ ಭಯ ನನ್ನಲ್ಲಿ ಇದೆ. ಯಾಕಂದರೆ ಸುಚೇಂದ್ರ ಪ್ರಸಾದ್ ಸರ್ ಅವ್ರ ಮುಂದೆ ಮಾತಾಡಬೇಕಂದ್ರೆ ಎಲ್ಲಿ ಏನು ತಪ್ಪು ಮಾಡ್ತೀನೋ, ಯಾವ ಮಿಸ್ಟೇಕ್ ಆಗುತ್ತೋ ಅನ್ನೋ ಭಯ ನಮ್ಮಲ್ಲಿ ಇದ್ದೇ ಇರುತ್ತೆ. ಆ ತಪ್ಪುಗಳನ್ನು ಅವ್ರ ಮಾತುಗಳಿಂದ ತಿದ್ಕೊಳ್ತೀವಿ. ಅವ್ರು ಮಾತಾಡಬೇಕಾದ್ರೆ ಗಮನಿಸೋದಾಗಿರ್ಬೋದು, ಇವ್ರ ಥರ ಮಾತಾಡೋ ಒಂದು ಸಣ್ಣ ಪ್ರಯತ್ನ ಆದರೂ ನಾವು ನಡೆಸಬೇಕು ಅನ್ನೋದು ನಮ್ಮ ಮನಸಾಳದ ಆಸೆ. ನಂತರ ಸಾಕಷ್ಟು ಜನ ನಿರೂಪಕರಿಗೆ ಅದಿದ್ದೇ ಇರುತ್ತೆ. ಸೊ ಅವರ ಧ್ವನಿಯಲ್ಲಿ ಆ ಶಕ್ತಿ ಇದೆ, ಅವರ ಆ್ಯಕ್ಟಿಂಗ್ನಲ್ಲಿ ಕೂಡ, ಅವರ ಅಭಿನಯದಲ್ಲೂ ಕೂಡ ಅಷ್ಟೇ ಶಕ್ತಿ ಇದೆ. ಸರ್, ಈಗ ತಮ್ಮ ಮಾತುಗಳು ಸಿನಿಮಾದ ಬಗ್ಗೆ ದಯವಿಟ್ಟು ನಮ್ಮೊಟ್ಟಿಗೆ ಹಂಚ್ಕೊಳ್ಬೇಕು. ನೀವು ಮಾತಾಡ್ಬಿಡಿ. ಮಾನ್ಯರಾದಂತಹ ಶೇಷಾದ್ರಿ ಅವರ ಅಷ್ಟೂ ಮಾತುಗಳಿಗೆ ಪೂರ್ಣ ಅನುಮೋದನೆಯನ್ನು ವ್ಯಕ್ತಪಡಿಸ್ತಾ ಬೇಕಂದ್ರೆ ಈ ಕಾಲಘಟ್ಟದ ಅಂದರೆ ಈ ಸದ್ಯದ ಪರಿಸ್ಥಿತಿಯಲ್ಲಿ ವಾಸ್ತವ ಅನಾವರಣ ಏನಾಗಿದೆ, ಅದಕ್ಕೆ ಆವರಣವಿರದಂಥ ಪರಿಸ್ಥಿತಿ ಬಂದುಬಿಟ್ಟಿದೆ. ಹಾಗಾಗಿ ಪೂರ್ಣ ಅನುಮೋದನೆಯನ್ನು ವ್ಯಕ್ತಪಡಿಸ್ತಾ ಕಾಡಿನ ನಂಟು ಇದೆಯಲ್ಲ, ಅದು ಬಹಳ ಕಾಲವಾಯಿತು ಕಳ್ಕೊಂಡು. ಜೀವ ವೈವಿಧ್ಯದಲ್ಲಿ ಈಗ ಒಂದು ತೋಲ ಬೇಕು ಅಂತ ಬಹಳ ಕಾಲದಿಂದ ಕಿರಿಸ್ತಾ ಇದ್ದೇವೆ. ಆದರೆ ತೋಲ ಕಳ್ಕೊಂಡು ಬಹಳ ಕಾಲವಾಗಿದೆ. ಬಹಳ ಆಘಾತಕಾರಿಯು ತುಂಬ ವಿಷಮಕಾರಿ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಅನ್ನೋದನ್ನು ಎಲ್ಲ ಹಿರಿಯರು ಹೇಳ್ತಾ ಇದ್ದಾರೆ. ತಿಮ್ಮನ ಮೊಟ್ಟೆಗಳು ತೀರ್ಥಹಳ್ಳಿ ರಕ್ಷಿತರ ಅವರ ಸಾಹಸ ಯಾಕೆ ಹೆಚ್ಚು ಮೆಚ್ಚುಗೆಗೆ ಪಾತ್ರವಾಗುತ್ತೆ ಅಂತಂದರೆ, ಮಾಧ್ಯಮ ಇರೋದೇ ಅದರ ವಿಲಾಸಕ್ಕಾಗಿ ಅಲ್ಲ ಅಂತ ಶೇಷಾದ್ರಿ ಅವರು ಹೇಳಿದ ಹಾಗೆ ವಿಲಾಸವಿದೆ, ಹೌದು, ಬೇಕು. ವಿಲಾಸಕ್ಕಾಗಿ ಒಂದಷ್ಟು ಕೆಲಸಗಳನ್ನು ಮಾಡ್ತೇವೆ. ಆದರೆ ವಿಕಾರಗಳನ್ನು ತೊಡೆಯೋದಕ್ಕೆ ಬೇಕಾದ ವಿಕಾಸ ಇದೆಯಲ್ಲ, ಅದು ಬಹಳ ಮುಖ್ಯ. ಅಂತಹ ವಿಕಾರಗಳನ್ನು ತೊಡೆಯುವಂಥ ಕೆಲಸನ ತಿಮ್ಮನ ಮೊಟ್ಟೆ ಮಾಡುತ್ತೆ. ತೋಲ ಕಾಪಾಡ್ಕೊಳ್ಬೇಕು ಅಂತ ಹೇಳಿದಾಗ ಮೊನ್ನೆ ಒಬ್ಬರು ಪ್ರಸ್ತಾಪ ಮಾಡಿ ಹೇಳ್ತಾ ಇದ್ರು, ಜೇನು ಹುಳುಗಳ ಸಂತತಿ ಅದು ನಾಶವಾದರೆ ಇಡೀ ಜೀವ ಸಂಕುಲಕ್ಕೆ ಭಾಳ ದೊಡ್ಡ ಆಘಾತಕಾರಿ, ಅದು ನಾವು ಸರ್ವನಾಶವಾಗಿಬಿಡ್ತೇವೆ ಅಂತ ನಾವು ಹೆಚ್ಚು ಗಮನ ಕೊಡ್ತಾ ಇಲ್ಲ. ಜೀವ ವೈವಿಧ್ಯದಲ್ಲಿ ಯಾವುದೇ ನಾಶ ಆದಾಗ್ಯೂ ಸಹ ಅಂತಿಮವಾಗಿ ನಮ್ಮೆಲ್ಲರ ಸರ್ವನಾಶ ಅನ್ನೋದನ್ನು ನಾವು ಮರೆತು ಬಿಟ್ಟಿದ್ದರಿಂದ ಆ ಎಲ್ಲ ಹಿನ್ನೆಲೆಯಲ್ಲಿ ತಿಮ್ಮನ ಮೊಟ್ಟೆಗಳು ಮತ್ತು ತ್ರಾಡಕ ವಿಶೇಷದ ಚೌಕಟ್ಟನ್ನು ಉಳಿದಾಗುತ್ತೆ. ಮತ್ತು ಸಾಹಸ ಮಾಡಬೇಕಾದಾಗ ಇಂಥ ಪರಿಸ್ಥಿತಿಯಲ್ಲಿ ಎಲ್ರಿಗೂ ಗೊತ್ತಿದೆ, ಆಗ್ತಾ ಇಲ್ಲ, ಆಗೋಲ್ಲ ಅಂತೆಲ್ಲ ಹೇಳ್ತಿರ್ಬೇಕಾದಾಗ ಅದರ ನಡುವೆ ಇಂಥದಕ್ಕೆ ಕೈ ಹಾಕೋದು, ಅವ್ರು ಮನಸ್ಸು ಮಾಡಿದರೆ ಬೇರೆ ಇನ್ಯಾವುದಾದ್ರೂ ಒಂದಷ್ಟು ಹಾಡು, ಹಸೆ, ರಂಜನೆಗೆ ಸಂಬಂಧಪಟ್ಟಂಥ ಸಿದ್ಧ ಸೂತ್ರಗಳನ್ನ ಇಟ್ಕೊಂಡು ಕೆಲಸ ಮಾಡ್ಬೋದಾಗಿತ್ತು. ಆದರೆ ಅದನ್ನೆಲ್ಲ ಪಕ್ಕಕ್ಕಿಸಿ ಅವರು ರಕ್ಷಿತರು ಇದರ ರಕ್ಷಿತ ಭಾವಕ್ಕಾಗಿ, ಉರಗ ಸಂತತಿಯ ರಕ್ಷಿತ ಭಾವಕ್ಕಾಗಿ ಅಂತ ಕೆಲಸ ಮಾಡ್ತಿರುವಂಥದ್ದು ಅವರು ಶ್ಲಾಘ್ಯ ಅಂತ ಅನ್ಸುತ್ತೆ ನನಗೆ. ಅಂಥ ಕೆಲಸಗಳಲ್ಲಿ ಹೆಚ್ಚು ತೊಡ್ಕೊಳ್ಬೇಕು ಅನ್ನೋದರ ಒಂದು ಒಳ ಎಚ್ಚರ, ಅದು ಆ ಥರದೊಂದು ಮನೋನಿಶ್ಚಯ ಸದಭಿರುಚಿಯನ್ನು ಬಿತ್ತುವಂತಹ ಯಾವುದೇ ವ್ಯಕ್ತಿ ಇರ್ತಾದ್ರಿಂದ ಶೇಷಾದ್ರಿ ಅವರು ಹೇಳಿದ ಹಾಗೆ ರಸಗ್ರಹಣಕ್ಕೆ ಬಹಳ ಕಡಿಮೆ ಜನ ನಾವು ಹುಟ್ಟಾಕೊಂಡಿದ್ದೇವೆ. ತುಂಬ ಜನಸಂಖ್ಯೆಯನ್ನು ಉಳ್ಳವರಾಗಿದ್ದೇವೆ, ಆದರೆ ರಸಗ್ರಹಣ, ರಸ ಪರಿಚಯವೇ ಇಲ್ಲದಂತೆ ನಾವು ಬದುಕ್ತಾ ಇದ್ದೇವೆ. ಆದ್ದರಿಂದ ರಸವತ್ತಾದ ಇಂತಹ ಕೆಲಸಗಳಿಗೆ ಹೆಚ್ಚು ಮನ್ನಣೆ, ಮಾನ್ಯತೆ ಸಿಗಬೇಕು. ಇಲ್ಲಿರುವಂಥ ತಂಡದವರೇ 10 ಮಂದಿ 10 ಪ್ರದರ್ಶನ ಮಾಡ್ತೇವೆ ಅಂತ ಹೇಳಿದ್ರು 100 ಪ್ರದರ್ಶನ ಆಗಿಬಿಡುತ್ತೆ. ಅಂಥ ಒಂದು ಸಾಧ್ಯತೆಯು ಇದರ ಮುಂದೆ ಇದೆ. ಆ ಸಾಧ್ಯತೆಯನ್ನು ಮುಂದಿರಿಸಿಕೊಂಡು ಹೆಚ್ಚು ಪ್ರದರ್ಶನ ಆಗೋದಕ್ಕೆ ಬೇಕಾಗಿರುವಂಥ ಸಿದ್ಧತೆ ನಾವು ಮಾಡಿಕೊಳ್ಬೇಕಾಗಿದೆ. ತಿಮ್ಮನ ಮೊಟ್ಟೆಗಳು ಮತ್ತು ತಿಮ್ಮನ ಮೊಟ್ಟೆಗಳಲ್ಲಿ ಅದಕ್ಕಾಗಿಂತ ಪಾಲ್ಗೊಂಡು ಶ್ರಮಿಸಿದಂಥ ಎಲ್ಲರಿಗೂ ವಿಶೇಷವಾದಂಥ ಶ್ಲಾಘ್ಯ ಮತ್ತು ಆಭಾರ ಮತ್ತು ಮನ್ನಣೆ ಸಲ್ಲಿಕೆ ಆಗಲೇಬೇಕು. ಉರಗ ಸಂತತಿ ಅಥವಾ ಜೀವ ವೈದ್ಯದ ಅನೇಕ ಸಂತತಿಗಳಿವೆಲ್ಲ, ಅವುಗಳು ಸಂವರ್ಧಿಸಲಿ. ಮತ್ತು ತೀರ್ಥಹಳ್ಳಿ ರಕ್ಷಿತರು ಮತ್ತು ತಿಮ್ಮನ ಮೊಟ್ಟೆಗಳು ಈ ಥರದೊಂದು ಸಾಹಸ ಮಾಡೋದಕ್ಕೆ ಮೂಲಕ ಅವರ ಸಂತತಿಯು ಸಹ ಸಂವರ್ಧಿಸಲಿ ಅಂತ ಅಷ್ಟೇ ಹೇಳ್ತೇನೆ. ಒಳ್ಳೆಯದಾಗಲಿ. ಭಾಗವಾಗಿದ್ದಕ್ಕಾಗಿ ನನಗೂ ತುಂಬ ಆನಂದವಾಗಿದೆ. ಆನಂದ ಅಂತಂದರೆ ಖೇದವಿದೆ ತುಂಬ. ಈ ಥರದ ವಿಚಾರಗಳನ್ನು ಇಟ್ಕೊಂಡು ಸಿನಿಮಾ ಮಾಡಬೇಕಾಯ್ತಲ್ಲ ಅಂತ ಒಂದು ಇದೆ. ಏನೋ ಬೇರೆ ಬೇರೆ ಇತ್ತು, ಆದರೆ ಇದು ಆಗ್ತಾ ಇದೆ. ಪರಿಸರ, ಕಾಡು ಇದೆಲ್ಲ ಹೇಳ್ತೇವೆ. ಬರೀ ನಾವೆಂಥ ಬೊಗಳೆ ದಾಸರಿದ್ದೇವೆ ಅಂದರೆ ಇಲ್ಲಿ ಹೇಳ್ತೇವೆ, ಯಾವುದು ಅನುಷ್ಠಾನಕ್ಕೆ ಆಗ್ತಾ ಇಲ್ಲ. ಅನುಷ್ಠಾನಕ್ಕೆ ತರಬೇಕಾದಂಥ ಉದ್ದೀಪನವನ್ನು ಇಂಥ ಚಿತ್ರಗಳು ಮಾಡಲಿ ಅನ್ನೋದನ್ನು ನಾನು ಎಲ್ಲರ ಪರವಾಗಿ, ತಮ್ಮೆಲ್ಲರ ಪರವಾಗಿ
ಮತ್ತು ಜನಮಾನಸ 365 ಸಿನಿಮಾಗಳು ಮಾಡ್ತಿರೋ ನಡುವೆ ಕೆಮ್ಮನಮಟ್ಟೆಗಳು ಮುಕ್ಕಾಗದೇ ಇರಲಿ, ಅದು ಕಣ್ಮರೆ ಆಗದೇ ಇರಲಿ, ಅದರಲ್ಲಿರುವ ಅಡಕವನ್ನು ಏನು ಹೇಳಕ್ಕೆ ಹೊರಟಿದ್ದೇವೆ ಅದನ್ನು ಆತ್ಮಗತಗೊಳಿಸ್ಕೊಳ್ಳೋದು ಅಷ್ಟೇ ಅಲ್ಲದೆ ಅನುಷ್ಠಾನಕ್ಕೂ ತರುವಂಥ ಕೆಲಸವನ್ನು ನಾವು ಕೈ ಮುಂದೆ ಆಗೋಣ ಅನ್ನೋ ಮಾತನ್ನು ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ. ಹೆದರಬೇಡಿ, ನಾನು ಏನು ಹೆದರಿಸೋದು, ಯಾರನ್ನೂ ಹೆದರಿಸಿಲ್ಲ ಇವರಿಗೆ. ಕನ್ನಡದ ಏನಿಲ್ಲ ಅಂತ ಅಲ್ಲಿಂದನೂ ಅವ್ರ ಫ್ಯಾನ್ ನಾನು. ಸೊ ಅವ್ರ ಜೊತೆ ವರ್ಕ್ ಮಾಡೋಕ್ಕೆ ಯಾವಾಗಲೂ ಖುಷಿ, ಇಷ್ಟ. ಬಿಕಾಸ್ ಪರ್ಟಿಕ್ಯುಲರ್ಲಿ ಬೇರೆ ಸಿನಿಮಾಗಳೆಲ್ಲ ವರ್ಕ್ ಮಾಡುವಾಗ ಮ್ಯೂಸಿಕ್ ತುಂಬಿಸಿ ಅಂತಾರೆ. ರಕ್ಷಿತ್ ಸರ್ ಇಟ್ಕೊಂಡ್ರೆ ಏನು ಹಿಂಗೆ ತುಂಬಿಸಿದ್ರೆ ತೆಗಿರಿ ಅಂತಾರೆ. ಸೊ ತುಂಬ ಕಂಫರ್ಟ್ ಅವ್ರ ಜೊತೆ ವರ್ಕ್ ಮಾಡೋಕ್ಕೆ. ವಿಶಿಂಗ್ ರಕ್ಷಿತ್ ಸರ್ ಅಂಡ್ ದ ಹೋಲ್ ಟೀಮ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು, ಆಲ್ ದಿ ವೆರಿ ಬೆಸ್ಟ್ ನಿಮಗೂ ಕೂಡ.